ಏನು ಮಾಡ್ತಾರೆ, ಭತ್ತದಲ್ಲಿ ಏನು ಅಖಂಡ ದೀಪನ ಬೆಳಗಿಸ್ತಾರೆ. ಅಲ್ಲಿ ಆದರೆ ಶಿವರಾತ್ರಿ ಆದಮೇಲೆ ಏನು 3 ದಿನಕ್ಕೆ ಅಮಾವಾಸ್ಯೆ ಬರುತ್ತೆ, ಅಲ್ಲಿವರೆಗೂ ಅಖಂಡ ದೀಪ ಬೆಳಗ್ತಿರುತ್ತೆ. ಪೂಜೆ ಮಾಡೋಕ್ಕೂ ಮುಂಚೆ ನಾವು ಸಂಕಲ್ಪನ ಮಾಡಿ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು. ಅಖಂಡ ದೀಪ ಬೆಳಗ್ಸೋರು ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಅಖಂಡ ದೀಪ ಒಂದ್ಸಲ ಮನೆಯಲ್ಲಿ ಬೆಳಗಿದ ಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದ್ರಾ, ಏನೋ ತಿಂತಿದ್ದೀರಾ, ಪೂಜೆ ಮಾಡಿ ಕಟ್ಟಿದ್ದಾರೆ. ಯಾವಾಗ ಎಕ್ಸ್ಪ್ರೆಷನ್ ಬರುತ್ತೆ ಅಂದರೆ, ಎಷ್ಟು ಡಿಸೈನ್ ಕೊಟ್ಟರು ಕ್ಲೈಂಟ್ಸ್ ಒಪ್ತಿದ್ದಾಗ ಅಯ್ಯೋ ರಾಮ ಅಂತ ಇದ್ರೆ ಮಾತ್ರನೇ ಆರ್ಡರ್ ಮಾಡೋದು, ಸುಮ್ಮನೆ ಆರ್ಡರ್ ಮಾಡಲ್ಲ. ಸರಿ, ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದಾಗೆಲ್ಲ ತೋರಿಸ್ತಿದ್ರು ನೋಡಿ, ಚೆನ್ನಾಗಿಲ್ಲ ಹೇಳ್ತೀನಿ. ನಿಜವಾಗ್ಲೂ ಯಾರೂ ನಂಬಲ್ಲ ಈ ಚೆನ್ನಾಗಿರೋ ಸೀರೆ ಇಷ್ಟು ಕಮ್ಮಿ ಪ್ರೈಸಿಗೆ ನಾನು ಆರ್ಡರ್ ಮಾಡಿದ್ದೀನಿ ಅಂತ. ಮನೆಗೆ ಬಂದಿದ್ದು ಸಂಜೆ 6:40 ಆಗಿತ್ತು. ಅದಾದಮೇಲೆ ಅಭಿಷೇಕ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಅಂದರೆ ಬಿಲ್ಪತ್ರೆ ಮತ್ತು ಎಕ್ಕದೆಲೆ. ನಾನು ಈ ಸಲ ಪ್ಲೇಟ್ಗೆ 16 ಎಕ್ಕದೆಲೆನ ಇಟ್ಬಿಟ್ಟು ಆಮೇಲೆ ಅದ್ರ ಮೇಲೆ ಶಿವನ ಪ್ರತಿಷ್ಠಾಪನೆ ಮಾಡಿದ್ದೆ. ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇಟ್ಸ್ ಕಂಟೆಂಟ್ ಕ್ಯಾನ್ವಾಸ್. ಇವತ್ತು ಶಿವರಾತ್ರಿ ಹಬ್ಬ, ಸೊ ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಕೂಡ ಬೆಳಗ್ಗೆ ಬೇಗನೆ ಎದ್ದು ಇವತ್ತು ಅಖಂಡ ದೀಪನ ಬೆಳಗಿದ್ದೀನಿ. ಹಾಗೆಯೇ ಮಧ್ಯಾಹ್ನ ಹೋಗ್ತಾ ಶಿವರಾತ್ರಿಗೆ ತಂಬಿಟ್ಟನ್ನ ಮಾಡಿ ಅದ್ರ ಜೊತೆಗೆ ಕೆಲವೊಂದಿಷ್ಟು ಪಾರ್ಸಲ್ಸ್ನ ಓಪನ್ ಮಾಡೋದಿದೆ. ಸಂಜೆ ಮನೆಯಲ್ಲಿ ತಂದಿರೋಂಥ ಹೊಸ ಶಿವನ ವಿಗ್ರಹಕ್ಕೆ, ಲಿಂಗಕ್ಕೆ ಅಭಿಷೇಕ ಕೂಡ ಮಾಡಿದ್ದೀನಿ. ಸೊ ಈ ವಿಡಿಯೋ ಈ ವರ್ಷ ನೋಡಿ ಮುಂದಿನ ವರ್ಷ ಕೂಡ ಹೆಲ್ಪ್ ಆಗುತ್ತೆ. ನಾವು ಯಾವ ರೀತಿ ಶಿವರಾತ್ರಿನ ಮಾಡಬೇಕು ಅಂತ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಹಾಗೆಯೇ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ನೋಡ್ಕೊಂಡು ನಾನು ಕೂಡ ಬೆಳಗ್ಗೆ ಬೇಗನೆ ಎದ್ದಿದ್ದೆ. ಅರೌಂಡ್ 4 ಗಂಟೆ ಅಲ್ಲ 3:45ಗೆ ಎದ್ದಿದ್ದೆ ಅನಿಸುತ್ತೆ. ಎದ್ಬಿಟ್ಟು ನಾನು ಏನಂದರೆ ನಾವು ಏನೇ ವ್ರತ ಅಂತ ಮಾಡುವಾಗ ಅಭ್ಯಂಜನ ಸ್ನಾನ ಅಂದರೆ ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು ಅಂತಾರೆ. ಹಾಗಾಗಿ ತಲೆಗೆ ಎಣ್ಣೆ ಹಚ್ಕೊಂಡು ಕಸ ಗುಡಿಸ್ಕೊಂಡು ಬಂದೆ. ನಾನು ಜೆ.ಕೆ ಕೂಡ ನನ್ನ ಜೊತೆನೇ ಎದ್ದಿದ್ದರಿಂದ ಅವ್ರ ಮನೆ ಒರೆಸ್ಕೊಂಡು ಬಂದರು. ಸೊ ನಂಗೆ ಫೆಸ್ಟಿವಲ್ಸ್ ಅಂದರೆ ತುಂಬಾ ಹಬ್ಬ ಮಾಡೋದಕ್ಕೆ ನನಗೆ ಇಂಟ್ರೆಸ್ಟ್ ಬರೋದೇನೆಂದರೆ ಜೆ.ಕೆ ಯಾವಾಗಲೂ ನನ್ನ ಜೊತೆನೇ ಎದ್ದು ನನ್ನ ಜೊತೆನೇ ಕೆಲಸ ಮಾಡಿಕೊಂಡು ನನ್ನ ಜೊತೆನೇ ಪೂಜೆ ಮಾಡ್ತಾರೆ. ಸೊ ಇಬ್ಬರು ಒಟ್ಟಿಗೆ ಮಾಡೋದ್ರಿಂದ ಒಂದು ಖುಷಿ ಆಗುತ್ತೆ. ಹಬ್ಬ ನಾವು ಒಬ್ಬರೇ ಮಾಡಬೇಕು, ಇನ್ನು ಉಳಿದವರೆಲ್ಲ ಮಲಗಿರ್ತಾರೆ ಅನ್ನೋ ಫೀಲ್ ನನಗೆ ಯಾವತ್ತೂ ಬರಲ್ಲ. ಸೊ ಪೂಜೆ ಮಾಡುವಾಗ ಕೆಲವ್ರು ಏನು ಮಾಡ್ತಾರೆ, ಈ ಅಖಂಡ ದೀಪನ ಬೆಳಗಿಸುವಾಗ ಬರೀ ದೀಪನ ಬೆಳಗಿಸಿ ಆಮೇಲೆ ಬೇಕಿದ್ರೆ ದೇವ್ರದ್ದು ಪೂಜೆ ಎಲ್ಲದನ್ನು ಮಾಡ್ಕೋತಾರೆ. ನನಗೆ ಟೈಮ್ ಇತ್ತು ಮತ್ತು ಇದೊಂದು ಸಲ ಮಾಡೋದಕ್ಕೆ ಅಷ್ಟು ಮನಸ್ಸು ಒಪ್ಪಲಿಲ್ಲ ನನಗೆ. ಹಾಗಾಗಿ ನಾನು ಮನೆ ದೇವ್ರ ಪೂಜೆನೂ ಮಾಡಿಕೊಂಡು ಗಣಪತಿ ಪೂಜೆನೂ ಮಾಡಿಕೊಂಡು ಸೊ ಜೊತೆಗೆ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ತುಳಸಿಗೆಲ್ಲ ರಂಗೋಲಿನ ಬಿಟ್ಟು ತುಳಸಿಗೂ ಮುಂದೆನೂ ದೀಪ ಹಚ್ಚಿ ಆಮೇಲೆ ಅಖಂಡ ದೀಪನ ಬೆಳಗ್ಸೋಣ ಅಂತ ಅಂದ್ಕೊಂಡೆ. ಅಖಂಡ ದೀಪನ ಬೆಳಗ್ಸೋರು ಸೂರ್ಯೋದಯ ಆಗೋದ್ರೊಳಗಡೆ ಪೂಜೆ ಆಗಿರಬೇಕು, ದೀಪ ಬೆಳಗಿರಬೇಕು. ಹಾಗೆಯೇ ಈ ದೀಪದ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂತ ಅಂದರೆ, ನೀವು ಅಖಂಡ ದೀಪ ಅಂತಾನೆ ಕೆಲವೊಂದು ಕಡೆ ಸಿಗುತ್ತೆ. ಅದು ಪಂಚಲೋಹದಲ್ಲಾದರೂ ಆಗಿರ್ಬೋದು, ಬೆಳ್ಳಿದಾದರೂ ಆಗಿರ್ಬೋದು ಸಿಗುತ್ತೆ. ಅದು ಸಿಕ್ಕಿಲ್ಲ ಅಂತ ಅಂದರೆ ಮಣ್ಣಿನ ದೀಪ ಸಹ ಹಚ್ಬೋದು. ಸೊ ಮಣ್ಣಿನ ದೀಪ ಹಚ್ಚೋರು ನಾನು ಅಖಂಡ ದೀಪನ ಬೆಳಗಿಸ್ತಿದ್ದೀನಿ ಅಂತ ಅಂದ್ಕೊಂಡು ನೀವು ದೀಪನ ಬೆಳಗಿಸ್ಬೇಕಾಗತ್ತೆ. ಆ ಕೆಳಗಡೆ ಒಂದು ಪ್ಲೇಟ್ ಇಡ್ತಾರಲ್ವ, ನಾನು ಅದಕ್ಕೂ ವಿಭೂತಿಯಿಂದ ನಾನು ಈ ರೀತಿ ಪೂರ್ತಿ ಪ್ಲೇಟ್ನ ಕವರ್ ಮಾಡಿದೆ. ನಿಮಗೆ ವಿಭೂತಿ ಇಲ್ಲಾಂದರೆ ಅರಿಶಿನ, ಇಲ್ಲಾಂದರೆ ಶ್ರೀಗಂಧ, ಈ ರೀತಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದರಿಂದ ನೀವು ಆ ಪ್ಲೇಟ್ನ ನೀಟಾಗಿ ಕವರ್ ಮಾಡ್ಕೋಬೋದು. ಅದಾದಮೇಲೆ ಕೆಲವ್ರು ಏನು ಮಾಡ್ತಾರೆ, ಭತ್ತದಲ್ಲಿ ಅಖಂಡ ದೀಪನ ಬೆಳಗಿಸ್ತಾರೆ. ಇನ್ನು ಕೆಲವರು ಉಪ್ಪಲ್ಲಿ ಬೆಳಗಿಸ್ತಾರೆ, ಇನ್ನು ಕೆಲವರು ಅಕ್ಕಿಯಲ್ಲಿ ಬೆಳಗಿಸ್ತಾರೆ. ನಾನು ಅಕ್ಕಿ ಮೇಲೆ ಪ್ರತಿಷ್ಠಾಪನೆ ಮಾಡಿದ್ದೆ. ಈ ಪ್ಲೇಟ್ಗೂ ಸಹ ನೀಟಾಗಿ ಅರಿಶಿನ ಕುಂಕುಮ ಎಲ್ಲದೂ ಹಚ್ಚಿ ಹೂವು ಎಲ್ಲದೂ ಇಟ್ಕೊಂಡು ಬರಬೇಕು. ಇದಾದಮೇಲೆ ದೀಪಕ್ಕೂ ಸಹ ಅಷ್ಟೇ, ನಾವು ಹೊರಗಡೆಯಿಂದ ದೀಪ ತಂದಾಗ ತೊಳಿತೀವಲ್ವ, ಆವಾಗಲೇ ಬೇಕಿದ್ರೆ ನೀವು ಅರಿಶಿನ ಹಚ್ಬೋದು. ಬಟ್ ನಾನು ಆವಾಗ ಅರಿಶಿನ ಹಚ್ಚೋದನ್ನು ಮರ್ತುಬಿಟ್ಟಿದ್ದೆ. ಹಾಗಾಗಿ ನಾನು ಅರಿಶಿನಕ್ಕೆ ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ಅದನ್ನು ಪೇಸ್ಟ್ ಥರ ಮಾಡಿಕೊಂಡು ಅದನ್ನು ದೀಪದೊಳಗಡೆ ಹಾಕಿದ್ದೆ. ಹಾಗೆಯೇ ದೀಪಕ್ಕೆ ನಾನು ಅರಿಶಿನದಲ್ಲಿ ಓಂ ಅಂತ ಬರೆದ್ಬಿಟ್ಟು ಅದಕ್ಕೊಂದು ಬಿಲ್ವಪತ್ರೆನ ಇಟ್ಬಿಟ್ಟು ದೀಪನ ಇಡ್ತಿದ್ದೀನಿ. ಆ ಬಿಲ್ಪತ್ರೆ ನಿಮ್ಗೆ ಗೊತ್ತಿರೋದೆ, ಆ 3 ಎಲೆಗಳು ಇರಲೇಬೇಕು. 1 ಎಲೆ 2 ಎಲೆ ಇದ್ದರೆ ದಯವಿಟ್ಟು ಇಡಕ್ಕೆ ಹೋಗಬೇಡಿ, ಅದರಲ್ಲೂ ಶಿವರಾತ್ರಿ ಹಬ್ಬದಲ್ಲಿ. ಆ 3 ಬಿಲ್ಪತ್ರೆಗಳು ನಿಮಗೆಲ್ಲ ಗೊತ್ತಿರುತ್ತೆ, ಒಂದು ಶಿವ, ಒಂದು ವಿಷ್ಣು, ಮತ್ತೊಂದು ಬ್ರಹ್ಮ. ಹಾಗಾಗಿ ಸ್ವಲ್ಪ ಅರ್ಧೋಗಿರೋದು ಹಾಳಾಗಿರೋ ಬಿಲ್ಪತ್ರೆ ಈ ಥರದ್ದೆಲ್ಲ ಇಡಕ್ಕೆ ಹೋಗಬೇಡಿ. ನೀಟಾಗಿ 3 ಎಲೆಗಳು ಒಂದು ಇದರಲ್ಲಿರೋ ಅಂಥದ್ದನ್ನು ಇಡಿ. ಹಾಗೆಯೇ ದೀಪಕ್ಕೂ ಸಹ ನೀಟಾಗಿ ಅಲಂಕಾರ ಮಾಡಿ ಹೂವುಗಳಿಂದ. ನಾನು ಈ ದೀಪಕ್ಕೆ ಎಳ್ಳೆಣ್ಣೆನ ಬಳಸಿದ್ದು.
ಆದಷ್ಟು ಎಳ್ಳೆಣ್ಣೆನ ಬಳಸಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಹಾಗೇನೆ ಬತ್ತಿ ಸ್ವಲ್ಪ ದಪ್ಪ ಇರಲಿ, ಹಾಗೇನೆ ಉದ್ದ ಇರಲಿ. ಅಖಂಡ ದೀಪ ಅಂದರೆ ಅದು ನಾವು ಯಾವುದೋ ಒಂದು ಕಾರ್ಯನ ಮನಸ್ಸಲ್ಲಿ ಇಟ್ಕೊಂಡು ಬೆಳಗಿಸೋದ್ರಿಂದ ಅದು ನೀವು ಯಾವ ಥರ ಅನ್ಕೋತೀರ ಆ ರೀತಿ. ಕೆಲವೊಬ್ರು ನವರಾತ್ರಿಯಲ್ಲಿ ಹಚ್ಚೋರು 9 ದಿನ ಪೂರ್ತಿ ಅಖಂಡ ದೀಪನ ಬೆಳಗಿಸ್ತಾರೆ. ಅದು ನಂದಿ ಹೋಗಬಾರ್ದು. ಶಿವರಾತ್ರಿಯಲ್ಲಿ ಆದರೆ ಶಿವರಾತ್ರಿ ಆದಮೇಲೆ ಏನು 3 ದಿನಕ್ಕೆ ಅಮಾವಾಸ್ಯೆ ಬರುತ್ತೆ ಅಲ್ಲಿವರೆಗೂ ಅಖಂಡ ದೀಪ ಬೆಳಗ್ತಿರುತ್ತೆ. ಹಾಗಾಗಿ ಬತ್ತಿ ಉದ್ದ ಇರಲಿ, ಅದು ನೀಟಾಗಿ ಉರಿತಾನೆ ಇರಬೇಕು. ನಾನಿಲ್ಲಿ ರಂಗೋಲಿ ಪುಡಿಯಲ್ಲಿ ರಂಗೋಲಿನ ಬಿಡಲಿಲ್ಲ. ಬದಲಾಗಿ ಕೆಲವ್ರು ಏನು ಮಾಡ್ತಾರೆ, ಅಕ್ಕಿನ ನೆನ್ನೆನೆ ನೆನೆಸಿಟ್ಟು ಅದನ್ನು ಬೆಳಗ್ಗೆ ಎದ್ದು ಪೇಸ್ಟ್ ಮಾಡಿಕೊಂಡು ರಂಗೋಲಿನ ಬಿಡ್ತಾರೆ. ಬಟ್ ನನಗೆ ಬೆಳಗಿನ ಜಾವ ನಾನು ಪೂಜೆ ಮಾಡಿರೋದ್ರಿಂದ ಆ ಟೈಮಲ್ಲಿ ನಾನು ಮಿಕ್ಸರ್ ಗ್ರೈಂಡರ್ನ ಆನ್ ಮಾಡೋಕ್ಕಾಗಲ್ಲ. ಮಕ್ಕಳು ಮಲಗಿರ್ತಾರೆ, ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ. ಹಾಗಾಗಿ ನಾನು ಅಕ್ಕಿ ಹಿಟ್ಟಲ್ಲಿ ನೀರನ್ನ ಮಿಕ್ಸ್ ಮಾಡಿಕೊಂಡು ಅದನ್ನೇ ಪೇಸ್ಟ್ ಮಾಡಿಬಿಟ್ಟು ನಾನಿಲ್ಲಿ ತುಳಸಿ ಮುಂದೆ ರಂಗೋಲಿನ ಹಾಕಿದ್ದೀನಿ. ತುಳಸಿ ಮುಂದೆನೂ ದೀಪನ ಹಚ್ಚೋರು ಹಚ್ಬೋದು. ತುಳಸಿಗೆ ದೀಪ ಹಚ್ಚಿದಷ್ಟು ಒಳ್ಳೆಯದು. ಸೊ ನನಗೂ ಟೈಮ್ ಇತ್ತು, ಆವಾಗಿನ್ನ 5 ಗಂಟೆ ಆಗಿತ್ತು. ಹಾಗಾಗಿ ನಾನು ತುಳಸಿ ಪೂಜೆ ಕೂಡ ಮಾಡಿಕೊಂಡೆ. ಸೊ ತುಳಸಿಗೂ ನಾನು ತುಂಬ ರಂಗೋಲಿಗಳನ್ನ ಬಿಡೋಕ್ಕೆ ಹೋಗಲಿಲ್ಲ. ಈ ಟೈಮಲ್ಲಿ ತುಂಬ ಗಾಳಿ ಇರೋದ್ರಿಂದ, ಹೊರಗಡೆ ತುಂಬ ಗಾಳಿ ಇರೋದ್ರಿಂದ ಫುಲ್ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಪುಟಾಣಿದೊಂದು ಶಿವಲಿಂಗನ ಬಿಡಿಸಿ ಅದಕ್ಕೂ ನೀಟಾಗಿ ಅಲಂಕಾರ ಮಾಡಿ ತುಳಸಿಗೆ ಹತ್ತಿ ಹಾರನ ಹಾಕಿ ನಾನು ತುಳಸಿನ ರೆಡಿ ಮಾಡಿಕೊಂಡೆ. ಇನ್ನು ಕೆಲವೊಬ್ಬರು ತುಳಸಿ ಮುಂದೆ ಕಮಲನ ಆದಷ್ಟು ಬಿಡಿಸ್ತಾರೆ. ಅದು ಕೂಡ ಲಕ್ಷ್ಮೀ ಸಂಕೇತ ಆಗಿರೋದ್ರಿಂದ ನೀವು ಹಾಗೂ ಮಾಡ್ಕೋಬೋದು. ನಾವು ಯಾವುದೇ ಪೂಜೆ ಮಾಡಿದರೂ ಮೊದಲು ಮಾಡಬೇಕಾಗಿರೋದು ಗಣೇಶನ ಪೂಜೆ. ಹಾಗಾಗಿ ಗಣೇಶನಿಗೂ 21 ಗರಿಕೆನ ಇಟ್ಬಿಟ್ಟು ಪೂಜೆ ಮಾಡೋಕ್ಕೂ ಮುಂಚೆ ನಾವು ಸಂಕಲ್ಪನ ಮಾಡಿ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ. ನಾನು ಇವತ್ತು ತೆಂಗಿನಕಾಯಿನ ಇಟ್ಕೊಂಡು ನಾನು ಯಾವುದಕ್ಕೋಸ್ಕರ ಅಖಂಡ ದೀಪನ ಬೆಳಗ್ತಿದ್ದೀನಿ ಅಂತ ಸಂಕಲ್ಪ ಮಾಡಿ ಆಮೇಲೆ ದೀಪನ ಬೆಳಗಿಸ್ದೆ. ಈ ಅಖಂಡ ದೀಪ ಬೆಳಗಿಸೋರು ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಅಖಂಡ ದೀಪ ಒಂದು ಸಲ ಮನೇಲಿ ಬೆಳಗಿದ ಮೇಲೆ ಯಾವುದೇ ಕಾರಣಕ್ಕೂ ನಾವು ಮನೆ ಲಾಕ್ ಮಾಡಿಕೊಂಡು ಹೊರಗಡೆ ಮನೇಲಿ ಯಾರೂ ಇಲ್ಲದೆ ಹೋಗಬಾರ್ದು. ಹಾಗೆಯೇ ಅಖಂಡ ದೀಪ ನಾವು ಏನಾದರೂ ಅದು ತಣ್ಣಗಾದರೆ ಅದು ತುಂಬಾ ದೋಷ ಅಂತ ಹೇಳ್ತಾರೆ. ಮತ್ತು ಈಗ 3 ದಿನ ಅಖಂಡ ದೀಪ ಬೆಳಗಿಸ್ಬೇಕು ಅಂದ್ಕೊಂಡು ಸ್ಟಾರ್ಟ್ ಮಾಡಿ ಮಧ್ಯದಲ್ಲಿ ಏನೋ ಒಂದು ಇಶ್ಯೂ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ, ಸೊ ನನಗೀಗ ಆಗಲ್ಲ ಅಂತ ಈ ಥರ ಏನಾದರೂ ಇದ್ದರೆ ದಯವಿಟ್ಟು ಮೊದಲೇ ಎಲ್ಲದನ್ನು ಯೋಚನೆ ಮಾಡಿ ಆಮೇಲೆ ನೀವು ಅಖಂಡ ದೀಪನ ಬೆಳಗಿಸಿ. ನೀಟಾಗಿ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆಗೋದ್ರೊಳಗಡೆ ಒಂದು 5:30 ಆಗಿತ್ತು ಅನಿಸುತ್ತೆ. ತುಂಬ ಬೇಗನೆ ಆಯಿತು. ಸೂರ್ಯೋದಯ ಆಗೋದು 6 ಗಂಟೆ ಅಂತ ಹೇಳಿದರು. ಅಷ್ಟರೊಳಗಡೆ ಪೂಜೆ ಅಂತೂ ನೀಟಾಗಾಯಿತು. ಪೂಜೆ ಎಲ್ಲ ಮುಗಿಸಾದ್ಮೇಲೆ ನಾವು ಒಂದು ಅರ್ಧ ಗಂಟೆ ನೆಮ್ಮದಿಯಿಂದ ನಾನು ಜೆಕೆ ಇಬ್ಬರೇ ಕೂತ್ಕೊಂಡು ಆರಾಮಾಗಿ ಮಾತಾಡ್ಕೊಂಡಿದ್ವಿ. ಅದಾದಮೇಲೆ ನನಗೆ ಸ್ವಲ್ಪ ಟಯರ್ಡ್ ಆಯಿತು. ಸೊ ನಾನು ಮಲ್ಕೊಂಡೆ ಸ್ವಲ್ಪ ಹೊತ್ತು. ಅದಾದಮೇಲೆ ಮಕ್ಕಳಿದ್ರು. ಸೊ ಇವಾಗ ಬೆಳಗ್ಗೆ 8 ಗಂಟೆ ಆಗಿದೆ. ಶಿವನ ದೇವಸ್ಥಾನದಲ್ಲಿ ಅಥವಾ ಆಂಜನೇಯ ದೇವಸ್ಥಾನದಲ್ಲಿ ಯಾವ ದೇವಸ್ಥಾನದಲ್ಲಿ ವಿಗ್ರಹಗಳಿಗೆ ಅಭಿಷೇಕನ ಕೊಡ್ತಾರೆ ಅಲ್ಲಿ ಅಭಿಷೇಕನ ಮಾಡಿಸಿದ್ರೆ ಒಳ್ಳೆಯದು. ಸೊ ನಾವು ಕೂಡ ಮೊನ್ನೆ ತಂದಿದ್ದು ಶಿವಲಿಂಗ ಹಾಗೆಯೇ ಬಸವ ಮತ್ತು ನಾಗಪ್ಪಂಗೆ ಅಭಿಷೇಕ ಮಾಡಿಸ್ಬೇಕು. ಅದಕ್ಕೆ ನಿಮ್ಗೆ ಇನ್ ಕೇಸ್ ಏನಾದರೂ ಗೊತ್ತಿಲ್ಲ ಅಂತ ಅಂದರೆ ಅಭಿಷೇಕಕ್ಕೆ ಹೋಗೋಕ್ಕೂ ಮುಂಚೆ ನೀವೇನೆಲ್ಲ ತೊಗೊಂಡು ಈಗ ಮಾಮೂಲಿ ಪೂಜೆಗೆ ನಾವು ಯಾವ ರೀತಿ ತೆಂಗಿನಕಾಯಿ, ಹಣ್ಣು, ಕುಂಕುಮ, ಹೂವು ಈ ರೀತಿ ಎಲ್ಲದನ್ನು ತೊಗೊಂಡು ಹೋಗ್ತೀವಿ. ಹಾಗೆಯೇ ಅದ್ರ ಜೊತೆಗೇ ನಾನಿಲ್ಲಿ ಹಾಲು, ಮೊಸರು, ಜೇನುತುಪ್ಪ, ಸಕ್ಕರೆ ಮತ್ತು ತುಪ್ಪ ಇದಿಷ್ಟನ್ನು ಒಟ್ಟಿಗೆ ಒಂದು ಗ್ಲಾಸ್ ಜಾರ್ಗೆ ಹಾಕಿ ಕೊಟ್ಟಿದ್ದೀನಿ. ಕೆಲವ್ರು ಏನು ಮಾಡ್ತಾರೆ, ಇದನ್ನು ಸಪ್ರೇಟಾಗಿ ಕೂಡ ಅಭಿಷೇಕ ಮಾಡಿಸ್ತಾರೆ, ಕೆಲವರು ಒಟ್ಟಿಗೆ ಕೂಡ ಮಾಡಿಸ್ತಾರೆ. ನಾನು ಹಿಂದಿನ ದಿನವೇ ದೇವಸ್ಥಾನಕ್ಕೆ ಕಾಲ್ ಮಾಡಿ ಕೇಳ್ಕೊಂಡಿದ್ದೆ. ಸೊ ಅವರು ಇದಿಷ್ಟನ್ನು ಕೊಟ್ಟು ಕಳಿಸಿ ಅಂತ ಹೇಳಿದರು. ಹಾಗಾಗಿ ನಾನು ಇದಿಷ್ಟನ್ನು ಕೊಟ್ಟು ಕಳಿಸ್ತಿದ್ದೀನಿ. ಏನೇ ಆದರೂ ಹೊಸ ವಿಗ್ರಹನ ಅಭಿಷೇಕ ಮಾಡಿಸಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಶಿವರಾತ್ರಿ ದಿನ ಒಂದು ಶಿವನ ಭಕ್ತರು ಶಿವನಿಗೋಸ್ಕರ ಶಿವರಾತ್ರಿ ಅಂತ ಉಪವಾಸ ಮಾಡ್ತಾರೆ. ಅದ್ರ ಜೊತೆಗೇ ಸೈಂಟಿಫಿಕ್ಕಾಗಿ ಈಗ ವೆದರ್ ಚೇಂಜ್ ಆಗ್ತಿರುತ್ತೆ. ಏನಂತ ಅಂದರೆ ಇವಾಗ ಚಳಿಗಾಲದಿಂದ ಬೇಸಿಗೆ ಕಾಲಕ್ಕೆ ಟ್ರಾನ್ಸ್ಫಾರ್ಮೇಷನ್ ಆಗ್ತಿರೋಂಥ ಪೀರಿಯಡ್ ಇದು. ಈ ಟೈಮಲ್ಲಿ ನಮ್ಮ ಡೈಜೆಷನ್ ಸಿಸ್ಟಮ್ಗೆ ಸ್ವಲ್ಪ ಒತ್ತಡ ಬೀಳಬಾರ್ದು. ಸೊ ಇವತ್ತಿನ ದಿನ ಆದ್ರೂ ನಾವು ಲೈಟ್ ಫುಡ್ನ ತೊಗೊಂಡ್ರೆ ನಮಗೆ ಡೈಜೆಷನ್ ಸಿಸ್ಟಮ್ ಬ್ಯಾಲೆನ್ಸ್ ಆಗುತ್ತೆ ಅನ್ನೋ ರೀಸನ್ಗೂ ಸಹ ಉಪವಾಸ ಮಾಡಬೇಕು ಅಂತ ಹೇಳ್ತಾರೆ. ನಿಮಗೆ ಕಂಪ್ಲೀಟಾಗಿ ತುಂಬ ಸ್ಟ್ರಿಕ್ಟಾಗಿ ಉಪವಾಸ ಮಾಡೋಕ್ಕಾಗಿಲ್ಲ ಅಂತ ಅಂದ್ರೂ ಯಾವುದೇ ಥರದ್ದು ಡೀಪ್ ಫ್ರೈಡ್ ಫುಡ್ ಆಗಲಿ ಹೆವಿ ಫುಡ್ ಆಗಲಿ ಅದನ್ನು ತೊಗೊಳ್ದೆ ಲೈಟ್ ವೆಯ್ಟ್ ಫುಡ್ಡು ಇಲ್ಲಾಂದರೆ ಜಸ್ಟ್ ಹಣ್ಣುಗಳನ್ನ ತಿನ್ಕೊಂಡು ಹಾಲು ಕುಡ್ಕೊಂಡು ಇವತ್ತಿನ ದಿನನ ಕಳಿಬೋದು. ನಿಮಗೆ ಶಕ್ತಿ ಇದ್ದರೆ ಆ ರೀತಿ ಮಾಡ್ಬೋದು. ನಾನು ಕೂಡ ಸಿನ್ಸ್ ಐ ಆಮ್ ಫೀಡಿಂಗ್ ನಾನು ಕಂಪ್ಲೀಟಾಗಿ ಉಪವಾಸ ಮಾಡೋಕ್ಕಾಗಲ್ಲ. ಹಾಗಾಗಿ ಇವಾಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಅಂದ್ಬಿಟ್ಟು ಪಪ್ಪಾಯನ ತೊಗೋತಿದ್ದೀನಿ.
ಸೊ ನಾನು ಪಪ್ಪಾಯಾಗೆ ಚಿಯಾ ಸೀಡ್ಸ್ನ ಟಾಪಿಂಗ್ ಮಾಡ್ತಾಯಿದ್ದೀನಿ. ಇದನ್ನು ಮಾಡಿಕೊಂಡು ಇದನ್ನು ತೊಗೊಂಡ್ರೆ ಐ ಥಿಂಕ್ ಐ ಕ್ಯಾನ್ ಸರ್ವೈವ್ ಫಾರ್ 2 to 3 hours ಅಂತ ಅಂದ್ಕೊಂಡು ನಾನು ಮತ್ತು ಜೆ ಕೆ ವಿ ಬೋತ್ ಆರ್ ಆನ್ ಫಾಸ್ಟಿಂಗ್ ಆದ್ದರಿಂದ ಸೊ ಈ ಫ್ರೂಟ್ನ ತೊಗೋತಿದ್ದೀವಿ. ಆಯ್ ಬಂಗಾರು, ದೇವಸ್ಥಾನಕ್ಕೆ ಹೋಗಿ ಬಂದ್ರಾ? ಏನೋ ತಿಂತಿದ್ದೀರಾ? ಪ್ರಸಾದ. ಏನು ಪ್ರಸಾದ ಅದು? ಚೆನ್ನಾಗಿದ್ಯಾ? ಹೌದಾ? ತಿನ್ನಿ ನೋಡೋಣ. ಚೆನ್ನಾಗಿದೆ. ನಿನ್ನ ಸ್ವ್ಯಾಗ್ ನೋಡು ಬಂಗಾರು. ಅಭಿಷೇಕ ಎಲ್ಲ ಮಾಡಿಕೊಟ್ರಾ? ಚೆನ್ನಾಗಿ ಮಾಡಿಕೊಟ್ರಾ? ಓಕೆ. ಪೂಜೆ ಮಾಡಿ ಕೊಟ್ಟಿದ್ದಾರೆ. ಇದು ನಾವು ಸಂಜೆ ಪೂಜೆ ಮಾಡೋಣ. ನಾವು ಮನೇಲಿ ಅಭಿಷೇಕ. ಸೊ ಕೆಲವೊಂದಿಷ್ಟು ಪಾರ್ಸಲ್ಸ್ ಬಂದಿದೆ. ಇನ್ನು ವಾಲ್ ಡೆಕೋರ್ಸ್ ಕೆಲವೊಂದು ಆರ್ಡರ್ ಮಾಡಿದ್ದೆ. ಹ್ಯಾಂಗಿಂಗ್ಸ್, ವಾಲ್ ಹ್ಯಾಂಗಿಂಗ್ಸು, ಅದ್ರ ಜೊತೆ ಕೆಲವೊಂದು ನಂದು ಡ್ರೆಸ್ಸಸ್ ಕೂಡ ಆರ್ಡರ್ ಮಾಡಿದ್ದೆ. ಎಲ್ಲ ಒಟ್ಟಿಗೆ ಬಂದಿದೆ. ಹೇಗಿದೆ ಅಂತ ನೋಡೋಣ. ಇದೇನ ಹೇಳಿ, ಏನಿರ್ಬೋದು ಹೇಳಿ? ಪಾಪುದು ಕ್ರೀಮ್ ಇಲ್ಲ, ಪಾಪುದಲ್ಲ. ಇಲ್ಲ, ನಿಂದು ಕ್ರೀಮ್. ಇದು ಯಾವಾಗ ಎಕ್ಸ್ಪ್ರೆಷನ್ ಬರುತ್ತೆ ಅಂದರೆ, ಎಷ್ಟು ಡಿಸೈನ್ ಕೊಟ್ಟರು ಕ್ಲೈಂಟ್ಸ್ ಒಪ್ತಿದ್ದಾಗ ಅಯ್ಯೋ ರಾಮ ಅಂತ. ಯೋಚನೆ ಮಾಡ್ತಾ ಕೂತಿ. ಚೆನ್ನಾಗಿದೆ. ಚೆನ್ನಾಗಿದೆ. ಇದು ಹ್ಯಾಂಗ್ ಮಾಡೋದು ಗೋಡೆಗೆ ಇದು. ಇದು ಹಿಂಗೆ ಹ್ಯಾಂಗ್ ಮಾಡೋದಕ್ಕೆ ಗೋಡೆಗೆ ಈಗ ಮೇನ್ ಪ್ರಾಡಕ್ಟ್ಸ್. ಇದೇನಿರ್ಬೋದು? ನಿನ್ನ ಸ್ಯಾರಿ ಒಂದು. ಏನೋ ನೀವೇ ನಂಗೆ ಸರ್ಪ್ರೈಸ್ ಗಿಫ್ಟ್ ಆರ್ಡ್ರ್ ಮಾಡ್ದಂಗೆ ಅನ್ವಿ. ಆಫರ್ ಇತ್ತು ಇದಕ್ಕೆ. 1000 rupees ಫಾರ್ 4 ಪ್ಯಾಂಟ್ಸ್. ಬಟ್ ಆ್ಯಕ್ಚುಯಲ್ ಪ್ರೈಸು ಒಂದಕ್ಕೆ 1200 ರೂಪಾಯಿ, 4ಕ್ಕೆ ನಾವು 1200 ರೂಪಾಯಿ ಕೊಡ್ತಿದ್ದೆ. ಅದಕ್ಕೆ ಆರ್ಡರ್ ಮಾಡಿದ್ದೆ. ಚೆನ್ನಾಗಿಲ್ಲ? ಚೆನ್ನಾಗಿದೆ. ನೈಟ್ ವೇರ್ಸ್. ನಾನು ಇಷ್ಟು ಸಣ್ಣ ಇದ್ದೀನ? ಎಷ್ಟು ಚೆನ್ನಾಗಿದೆ, ಮೆಟೀರಿಯಲ್ ಚೆನ್ನಾಗಿದೆ. ಸೀರಿಯಸ್ ಆಗಿ ಚೆನ್ನಾಗಿದೆ. ಡೈಲಿ ವೇರ್ಗೆ ಈ ಥರ ಫ್ರೀ ಪ್ಯಾಂಟ್ಸ್ ನೋಡ್ತಿರೋರು ಯು ಕ್ಯಾನ್ ಟ್ರೈ ಇದು. ಆಫರ್ ಕೊಟ್ಟಿದ್ದಾರೆ ಅಂತ ಮೆಟೀರಿಯಲ್ ಎಲ್ಲಿಂದ ಇರುತ್ತೆ ಅಂದ್ಕೊಂಡಿದ್ದಾರೆ. ನನಗೆ ತುಂಬ ಕಲರ್ಸ್ ಇತ್ತು. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಏನೇ ಆದರೂ ಆಫರ್ ಇದ್ದರೆ ಮಾತ್ರನೇ ಆರ್ಡರ್ ಮಾಡೋದು, ಸುಮ್ಮನೆ ಆರ್ಡರ್ ಮಾಡಲ್ಲ. ಅದರಲ್ಲೂ ಬ್ಲ್ಯಾಕ್ ಸ್ಯಾರಿ ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದಾಗೆಲ್ಲ ತೋರಿಸ್ತಿದ್ರು. ನನ್ನ ಮನಸ್ಸು ತಡಿದೆ ಆರ್ಡರ್ ಮಾಡಿಬಿಟ್ಟೆ. ಇದು ಯಾವುದೋ ಸೂರತ್ ಬೇಸ್ಡ್ ಯಾವುದೋ ಬಟ್ಟೆ ಅಂಗಡಿ
ಆನ್ಲೈನ್ದು. ಇದಕ್ಕೆ ಎಷ್ಟಿರ್ಬೋದು ಈ ಸೀರೆಯ ನಿಖರವಾದ ಬೆಲೆ? 3. ಹೇಳಿ, ಮುಟ್ಟು ನೋಡ್ಬಿಟ್ಟು. ನಾ ಹಂಗೆ ಹೇಳ್ತೀನಿ 3. 3,000? 3 ಅಲ್ಲ, 1,500 ಇಲ್ಲ 1,800. 1,800. ನೀವು ಹೇಳಿ, ವಿಡಿಯೋ ನೋಡ್ತಿರೋರು ನೋಡಿ, ನೀಟಾಗಿ ತೋರಿಸ್ತಾರೆ. ಈ ಸೀರೆನ ಬ್ಲ್ಯಾಕ್ ಲವರ್ಸು ನಿಜವಾಗ್ಲೂ ಇಷ್ಟಪಡ್ತೀರಾ. ಈ ಥರ ಯುನೀಕ್ ಡಿಸೈನ್ಸ್ನ ನಿಜ ಸಿಕ್ಕಾಬಟ್ಟೆ ಚೆನ್ನಾಗಿದೆ ಸೀರೆ. ತಿರುಗು 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 ತಿರುಗು, ಕಾಣ್ತಿಲ್ಲ ನಿಂಗೆ? ತಿರುಗು ತಿರುಗು ತಿರುಗು, ಕಾಣ್ತಿಲ್ಲ? ಐ ಥಿಂಕ್ ಇದು ಬ್ಲೌಸ್ ಅನ್ಸುತ್ತೆ. ಹಾಂ, ಬ್ಲೌಸೇ. ಚೆನ್ನಾಗಿಲ್ಲ ಜೊತೆ ಸೀರೆ? ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಈಸಿಯಾಗಿ ವೇರ್ ಮಾಡ್ಬೋದು. ನನಗೆ ಸೀರೆಯಲ್ಲಿ ಒಂದು ಪ್ರಾಬ್ಲಮ್ಮು, ಮೇಲ್ಗಡೆದು ಯಾವುದು ಕೆಳಗಡೆದು ಯಾವುದು ಅಂತ ಗೊತ್ತಾಗಲ್ಲ. ಮೇ ಬಿ ಇದಕ್ಕೆ ಏನು ನಿನಗೆ ಸಿಕ್ತಪ್ಪ ಡಿಸೈನ್ ನೋಡಿದ್ರೆ. ಹಾಂ, ನೋಡಿ. ಸರಿ ನೋಡಿ, ಚೆನ್ನಾಗಿಲ್ಲ? ಹ್ಞೂ, ಇಷ್ಟ ಆಯಿತು. ಈ ಸೀರೆ ನಿಖರವಾದ ಬೆಲೆ ಎಷ್ಟು ಅಂತ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ. ನಿಜವಾಗ್ಲೂ ಯಾರೂ ನಂಬಲ್ಲ ಈ ಚೆನ್ನಾಗಿರೋ ಸೀರೆ ಇಷ್ಟು ಕಮ್ಮಿ ಪ್ರೈಸಿಗೆ ನಾನು ಆರ್ಡರ್ ಮಾಡಿದ್ದೀನಿ ಅಂತ ಅಂದರೆ ಕಮೆಂಟ್. ಇನ್ನೊಂದು ಆರ್ಡರ್ ಮಾಡಿದ್ದೆ ಈಗ ನೋಡಿ ಫ್ರೆಂಡ್ಸ್, ಇದನ್ನು ಮೊಳೆ ಹೊಡಿಲೇಬೇಕಂತ ಏನಿಲ್ಲ. ನಾನು ಆರ್ಡರ್ ಮಾಡಿರೋದೆಲ್ಲ ಲೈಟ್ ವೆಯ್ಟ್ ಅಲ್ಲ, ಲೈಕ್ ಇದೆಲ್ಲ ಇದಕ್ಕೆ ಇಡ್ಬೋದು. ಅದೊಂದು ಕೊಡಿ ಜೊತೆ. ನಾನು ಕೆಲಸ ಮಾಡುವಾಗೆಲ್ಲ ನನಗೆ ಪೂರ್ತಿ ಕೊಡಲಿ ಅಂತ. ಹೇಗಿದೆ ನೋಡಿ. ಚೆನ್ನಾಗಿ ಕಾಣ್ತಿಲ್ಲ? ಆಗುತ್ತೆ 3 ಜನ. ಸಂಜೆ 4 ಗಂಟೆ ಮೇಲೆ ತಂಬಿಟ್ಟು ಮಾಡ್ಕೊಳ್ಳೋಣ ಅಂತ ಬಂದೆ. ತಂಬಿಟ್ಟು ಮಾಡೋದು ಕಂಪ್ಲೀಟ್ ವಿಡಿಯೋನ ನಾನು ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ನಾನು ಪ್ರಸಾದನ ಮಾಡಿಟ್ಟು ಅದಾದಮೇಲೆ ಸೈಟ್ ವಿಸಿಟ್ ಕೂಡ ಹೋಗಬೇಕಿತ್ತು. ಅಲ್ಲಿಂದ ಬಂದ ಮೇಲೆ ಸನ್ಸೆಟ್ ಆದಮೇಲೆ ಅಭಿಷೇಕಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕಿತ್ತು. ನಿಮಗೆ ಟೈಮ್ ಇತ್ತು ಅಂತ ಅಂದರೆ ಕೆಲವರು ಅಕ್ಕಿ ಪಾಯಸ ಕೂಡ ಮಾಡ್ತಾರೆ. ಬಟ್ ನಾನು ಪ್ರಸಾದಕ್ಕೆ ಇದ್ರ ಜೊತೆಗೆ ಎಲ್ಲ ಥರದ ಹಣ್ಣುಗಳನ್ನ ಇಟ್ಟು, ತೆಂಗಿನಕಾಯಿ ವಿಳೆದೆಲ್ಲನ ಇಟ್ಟು ಪೂಜೆ ಮಾಡಿದೆ. ತಂಬಿಟ್ಟು ಮಾಡೋದು ತುಂಬಾ ಈಸಿ. ನಾನು ಮಾಡಿದ್ದು ಗೋಧಿ ಹಿಟ್ಟಲ್ಲಿ. ಬಟ್ ಒಂದು ಟಿಪ್ಸ್ ಏನಂದರೆ, ನಾವು ಬೆಲ್ಲನ ಕರಗಿಸ್ಕೋತೀವಲ್ಲ, ಬರೀ ಬೆಲ್ಲ ನೀರು ಜೊತೆ ಕರಗಬೇಕಷ್ಟೇ. ಅದೇನಾದರೂ ಒಂದೆಳೆ ಪಾಕನೂ ಬಂದುಬಿಟ್ರೆ ಕಟ್ಟುವಾಗ ಚೆನ್ನಾಗಿ ಬರುತ್ತೆ. ಬಟ್ ನೆಕ್ಸ್ಟ್ ಡೇ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ನಮಗೆ ಗಟ್ಟಿಯಾಗದೆ ಹಾಗೇ ಸಾಫ್ಟಾಗೇ ಇರಬೇಕು ಅಂತ ಅಂದರೆ ಬರೀ ತೆಳುಗಿರೋ ಥರ ನೀವು ಬೆಲ್ಲನ ಕರಗಿಸ್ಕೊಳ್ಳಿ, ಆವಾಗ ಚೆನ್ನಾಗಿ ಬರುತ್ತೆ. ಇದು ಮಾಡೋದು ತುಂಬಾ ಈಸಿ. ಇದಕ್ಕೆ ಎಳ್ಳು ಇದ್ದರೆ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಕಪ್ಪು ಬೆಲ್ಲನ ಕುಟ್ಬಿಟ್ಟು ಹಾಕಿದರೆ ನಮಗೆ ಒಂದೊಂದು ಬೈಟ್ಸ್ನ ತೊಗೊಳ್ಳುವಾಗ ಕಪ್ಪು ಬೆಲ್ಲ ಬಾಯಿಗೆ ಸಿಕ್ಕಿದರೆ ಚೆನ್ನಾಗಿರುತ್ತೆ. ಸೊ ನಾನು ತಂಬಿಟ್ಟೆಲ್ಲದೂ ರೆಡಿ ಮಾಡಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಟ್ಟು ಸೈಟ್ ವಿಸಿಟ್ಗೆ ಅಂತ ಹೋಗಿ ಬಂದೆ. ನಾನು ಮನೆಗೆ ಬಂದಿದ್ದು ಸಂಜೆ 6:40 ಆಗಿತ್ತು. ಅದಾದಮೇಲೆ ಅಭಿಷೇಕ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಎಲ್ಲದೂ ಸಪ್ರೇಟಾಗಿ ಒಂದೊಂದು ಬೌಲಲ್ಲಿ ಎತ್ತಿಟ್ಕೊಂಡು ಮೊದಲಿಗೆ ಒಂದು ಪೀಠದ ಮೇಲೆ ಬೆಳ್ಳಿ ಪ್ಲೇಟ್ನ ಇಟ್ಬಿಟ್ಟು ಶಿವಲಿಂಗ, ಅದ್ರ ಜೊತೆಗೆ ನಾಗಪ್ಪ ಹಾಗೆಯೇ ಬಸವನ್ನ ಇಟ್ಬಿಟ್ಟು ಎಲ್ಲ ಥರದ ಅಭಿಷೇಕನೂ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ನಾವು ಅಭಿಷೇಕ ಯಾವ ರೀತಿ ಮಾಡಬೇಕಂತ ಅಂದರೆ, ಮೊದಲು ನೀರನ್ನು ಹಾಕಬೇಕು. ನೀರು ಹಾಕಿದ ಮೇಲೆ ನಾವು ಯಾವ ಥರ ಈಗ ತುಂಬ ಜನ ತುಂಬ ಥರದ್ರಲ್ಲಿ ಅಭಿಷೇಕ ಮಾಡ್ತಾರೆ, ಹಾಗೆಯೇ ತುಂಬ ಟೈಮಲ್ಲಿ ಮಾಡ್ತಾರೆ. ನಾನು ಮಾಡಿದ್ದು ಸಂಜೆ ಸೂರ್ಯಾಸ್ತ ಆದಮೇಲೆ ಮೊದಲು ನೀರನ್ನು ಹಾಕಿ ಅಭಿಷೇಕ ಮಾಡಬೇಕು. ಅದಾದಮೇಲೆ ಹಾಲನ್ನ ಹಾಕಿ ಅಭಿಷೇಕ ಮಾಡಬೇಕು. ಹಾಲಾದಮೇಲೆ ಮತ್ತೆ ನೀರನ್ನ ಹಾಕಬೇಕು ಅದನ್ನು ಕ್ಲೀನ್ ಮಾಡೋಕ್ಕೆ. ಸೊ ಈ ರೀತಿ ನಾನು ಮಾಡಿದ್ದು ಹಾಲು, ಮೊಸರು, ತುಪ್ಪ, ಸಕ್ಕರೆ, ಜೇನುತುಪ್ಪದಲ್ಲಿ ಇದಿಷ್ಟನ್ನು ಹಾಕಿ ಪ್ರತಿಯೊಂದು ಸಲ ಅಭಿಷೇಕ ಆದಮೇಲೂ ನೀರಲ್ಲಿ ಕ್ಲೀನ್ ಮಾಡಿ ಅದಾದಮೇಲೆ ಏನೋ ಬೇರೆದರಲ್ಲಿ ಅಭಿಷೇಕ ಮಾಡಿಕೊಂಡೆ. ಇದೆಲ್ಲ ಆದಮೇಲೆ ಮತ್ತೆ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು ಒಂದೊಳ್ಳೆ ಬಟ್ಟೆಯಲ್ಲಿ ಆಮೇಲೆ
ಆಮೇಲೆ ನಾವು ಶಿವಂಗೆ ಪ್ರಾಪರಾಗಿ ಪೂಜೆ ಮಾಡಬೇಕಾಗುತ್ತೆ. ನಿಮಗೆ ಕತೆ ಏನಾದರೂ ಗೊತ್ತಿಲ್ಲ ಅಂದರೆ ಶಿವರಾತ್ರಿ ಯಾಕೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಿಮ್ಗೆ ಅದ್ರ ಬಗ್ಗೆ ಏನಾದರೂ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಶಿವರಾತ್ರಿ ಬಗ್ಗೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಿದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ತಿಳಿಸ್ಕೊಡ್ತೀನಿ. ಹಾಗೆಯೇ ಶಿವಂಗೆ ತುಂಬ ಇಂಪಾರ್ಟೆಂಟ್ ಅಂದರೆ ಬಿಲ್ಪತ್ರೆ ಮತ್ತು ಎಕ್ಕದೆಲೆ. ನಾನು ಈ ಸಲ ಪ್ಲೇಟ್ಗೆ 16 ಎಕ್ಕದೆಲೆನ ಇಟ್ಬಿಟ್ಟು ಆಮೇಲೆ ಅದ್ರ ಮೇಲೆ ಶಿವನ ಪ್ರತಿಷ್ಠಾಪನೆ ಮಾಡಿದ್ದೆ. ಕೆಲವರು ಬರೀ ಹಾಗೇನೆ ಅಕ್ಕಿ ಮೇಲೂ ಸಹ ಇಡ್ತಾರೆ, ಇನ್ನು ಕೆಲವರು ಗಂಧದಲ್ಲಿ ಕೆಳಗೆ ರಂಗೋಲಿನ ಬಿಡಿಸಿ ಅದ್ರ ಮೇಲೆ ಶಿವನ ಇಡ್ತಾರೆ. ಅವರವರ ಪ್ರೀತಿಗೆ ಬಿಟ್ಟಿದ್ದು. ನಾನು ಕೇಳಿರೋ ಮಟ್ಟಿಗೆ ಶ್ರೀಮಂತಿಕೆನ ಶಿವ ಯಾವತ್ತೂ ಪೂಜೆಯಲ್ಲಿ ಕೇಳಲ್ವಂತೆ. ತುಂಬಾ ಭಕ್ತಿ ಹಾಗೆ ಒಳ್ಳೆ ಮನಸ್ಸಿಂದ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆಯೇ ಶಿವಂಗೆ ಇಷ್ಟೇ ಥರ ಮಾಡಬೇಕು ಇದೇ ಥರ ಮಾಡಬೇಕು ಅನ್ನೋ ಕಟ್ಟುಪಾಡು ಕೂಡ ಇಲ್ಲ. ಮಾಡೋ ಅಂಥ ಪೂಜೆಯಲ್ಲಿ ಶ್ರದ್ಧೆ ಇರಬೇಕು ಅಂತ ಹೇಳ್ತಾರೆ. ಪೂಜೆ ಮಾಡುವಾಗ 108 ಶಿವನ ನಾಮಗಳನ್ನ ಪಠಿಸ್ಕೊಂಡು ಶಿವನ ಅಭಿಷೇಕ ಮಾಡಬೇಕು ಅಂತ ಹೇಳ್ತಾರೆ. ನಮ್ಗದಾಗಿಲ್ಲ ಅಂತ ಅಂದರೆ ಅಟ್ಲೀಸ್ಟ್ ಓಂ ನಮಃ ಶಿವಾಯ ಅಂತ ಈ ಒಂದು ಮಂತ್ರನ ಚಾಂಟ್ ಮಾಡಿಕೊಂಡು ನಾವು ಪೂಜೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಸೊ ನಂದು ಕೂಡ ಪೂಜೆ ಮಾಡುವಾಗ ಮನೆಯವರೆಲ್ಲ ಹೊರಗಡೆ ಕೂತ್ಕೊಂಡು ನೋಡ್ತಾ ಇದ್ದರು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಅಭಿಷೇಕ ಎಲ್ಲ ಮುಗಿದ್ಮೇಲೆ ಊದ್ಗಡ್ಡಿಯಿಂದ ನಾವು ದೇವರಿಗೆ ಪೂಜೆನ ಮಾಡಬೇಕಾಗುತ್ತೆ. ಸೊ ಇದೆಲ್ಲ ಮಾಡುವಾಗ ಅಖಂಡ ದೀಪ ಉರಿತಿದೆಯಾ ಅಂತ ನೀಟಾಗಿ ನೋಡ್ಕೊಳ್ಳಿ. ಅದ್ರ ಜೊತೆಗೆ ಮನೆ ದೇವ್ರ ಪೂಜೆನ ಮಾಡಿ ಮನೆ ದೀಪನ ಹಚ್ಕೊಂಡು ಪೂಜೆನ ಮಾಡಬೇಕಾಗುತ್ತೆ. ಎಲ್ಲ ಥರದ ಹಣ್ಣುಗಳನ್ನ ನೈವೇದ್ಯಕ್ಕಿಟ್ಟು ನಾನು ಕೂಡ ಪೂಜೆ ಮಾಡಿದೆ. ಉಪವಾಸ ಇದ್ದಿದ್ದರಿಂದ ಉಪವಾಸನ ಬ್ರೇಕ್ ಮಾಡೋದಕ್ಕೆ ಕೆಲವರು ಉಪ್ಪಿಟ್ಟು ಅವಲಕ್ಕಿ ಈ ರೀತಿ ಮಾಡ್ತಾರೆ. ಆದಷ್ಟು ಲೈಟ್ ಫುಡ್ನ ತಿನ್ನೋದಕ್ಕೆ ಟ್ರೈ ಮಾಡಬೇಕು. ತುಂಬ ಹೆವಿ ಫುಡ್ಡು ಡೀಪ್ಲಿ ಆಯಿಲ್ ಫ್ರೈಡ್ ಫುಡ್ಡು ಇದೆಲ್ಲದೂ ಆದಷ್ಟು ಶಿವರಾತ್ರಿ ದಿನ ಅವಾಯ್ಡ್ ಮಾಡಿ. ಹಾಗೆಯೇ ಜಾಗರಣೆ ಇದ್ರೂ ತುಂಬ ಒಳ್ಳೆಯದಾಗುತ್ತೆ. ತುಂಬ ಪಾಸಿಟಿವ್ ಎನರ್ಜಿ ನಮಗೆ ಸಿಗುತ್ತೆ ಅವತ್ತಿನ ದಿನ ಅಂತ ಹೇಳ್ತಾರೆ. ಜಾಗರಣೆ ಮಾಡೋಕ್ಕಾಗಲಿಲ್ಲ, ಬಟ್ ಶಿವರಾತ್ರಿ ದಿನ ತುಂಬಾ ಚೆನ್ನಾಗಾಯಿತು. ನಾನು ಅಂದ್ಕೊಂಡಿರೋ ರೀತಿಯೇ ಹಬ್ಬ ಆಯಿತು, ಪೂಜೆ ಆಯಿತು. ನಿಮ್ಗಳ್ದು ತುಂಬ ಚೆನ್ನಾಗಾಗಿದೆ. ಇನ್ ಕೇಸ್ ಈ ವರ್ಷ ಯಾರೆಲ್ಲ ಪ್ರಾಪರಾಗಿ ಶಿವರಾತ್ರಿ ಮಾಡೋಕ್ಕಾಗಿಲ್ಲ ಅವ್ರುಗಳು ನೆಕ್ಸ್ಟ್ ಇಯರು ನೀಟಾಗಿ ಮಾಡಿ. ಅಭಿಷೇಕನ ನಾವು ಮನೇಲಿ ಮಾಡೋಕ್ಕಾಗಿಲ್ಲ ಅಂದ್ರೂ ಶಿವರಾತ್ರಿ ದಿನ ಯಾವುದೇ ಕಾರಣಕ್ಕೂ ಶಿವನ ದೇವಸ್ಥಾನಕ್ಕೆ ಹೋಗೋದನ್ನು ಮಿಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಈ ವರ್ಷ ಯಾರೆಲ್ಲ ಹೋಗಿಲ್ಲ ಅವರೆಲ್ಲ ನೆಕ್ಸ್ಟ್ ಇಯರು ಯಾವುದಾದ್ರೂ ಒಂದಾದರೂ ಶಿವನ ದೇವಸ್ಥಾನಕ್ಕೆ ಹೋಗಿ ಅವತ್ತಿನ ದಿನ ಶಿವನ ದರ್ಶನ ಪಡೆಯೋದಕ್ಕೆ ಟ್ರೈ ಮಾಡಿ. ಸಂಜೆ ಟೈಮ್ ಹೋದರೆ ನಿಮಗೆ ಅಭಿಷೇಕನ ಎಲ್ಲ ದೇವಸ್ಥಾನದಲ್ಲೂ ಮಾಡ್ತಾರೆ. ಸೊ ಅದನ್ನು ಮನೇಲಿ ಮಾಡಿಲ್ಲ ಅಂದ್ರೂ ದೇವಸ್ಥಾನದಲ್ಲಾದ್ರೂ ಮಾಡೋದನ್ನು ನಾವು ನೋಡ್ಬೋದು. ಸೊ ಇವತ್ತಿಂದು ಈ ವಿಡಿಯೋ ನಿಮಗೆಲ್ಲ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಏನಾದರೂ ನಿಮಗೆ ಈ ವಿಡಿಯೋಯಿಂದ ಕಲ್ತಿದ್ದೀನಿ ಅಂತ ಅನಿಸಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.